V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ, ಚಳಿಗಾಲ ಎಲ್ಲ ಕಡೆ ಜೋರಾಗಿ ಬೀಸ್ತಾ ಇದ್ದು ಮಂಜು ಬೀಸ್ತಾ ಇರ್ತಾರೆ, ಮಂಜು ಬೀಳ್ತಾ ಇರ್ತದೆ. ಮಂಜಿನ ಗಾಳಿ, ಹಿಮಗಾಳಿ, ಮುಖ್ಯವಾಗಿ ಹಿಮಾಲಯದ ತಪ್ಪಲಿನಲ್ಲಿರುವಂಥ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಲಡಾಖ್, ಕಾಶ್ಮೀರ ಮೊದಲಾದ ಕಡೆ ಸಾಕಷ್ಟು ರಸ್ತೆಗಳು ಬಂದ್ ಆಗ್ತವೆ. ಮಂಜಿನಿಂದ ಮುಚ್ಚಿಕೊಂಡು ಬಿಡ್ತವೆ, ರಸ್ತೆಗಳು ಬಂದ್ ಆಗ್ಬಿಡ್ತವೆ. ಹಾಗಾಗಿ ಲಡಾಖ್, ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶಗಳು ಎರಡೆರಡು ರಾಜಧಾನಿಗಳನ್ನು ಹೊಂದಿವೆ. ಯಾಕಂತೇಳಿದರೆ ಒಂದೊಂದು ರಾಜಧಾನಿ ಮಂಜಿನಿಂದ ಮುಚ್ಚಿ ಹೋಗುವುದರಿಂದ, ರಸ್ತೆಗಳು ಬಂದ್ ಆಗುವುದರಿಂದ ಎರಡನೇ ರಾಜಧಾನಿಯನ್ನು ಚಳಿಗಾಲದಲ್ಲಿ ಬಳಸ್ತಾರೆ. ಇದೆಲ್ಲ ಇರುವಂಥ ಕ್ರಮಗಳು ಬೇರೆ ದೇಶಗಳಲ್ಲಿ ಕೂಡ ಇದೆ. ಆದರೆ ಈ ಬಾರಿ ಹಿಮಾಚಲ ಪ್ರದೇಶದಲ್ಲಿ 226 ರಸ್ತೆಗಳು ಈಗಾಗಲೇ ಮಂಜಿನಿಂದ ಬಂದಾಗಿ ಹೋಗಿವೆ. ಅಲ್ಲಿ ವಾಹನ ಸಂಚಾರ ಬಿಡಿ, ಜನ ಕೂಡ ನಡೆಯುವುದು ಸಾಧ್ಯವಿಲ್ಲ. ಅಲ್ಲದೆ ಹಲವರು ಸಾವಿಗೀಡಾಗಿದ್ದಾರೆ ಹಾಗೂ ಹಲವರು ಕಾಣೆಯಾಗಿದ್ದಾರೆ ಎನ್ನುವಂಥ ಸುದ್ದಿ ಹಿಮಾಚಲ ಪ್ರದೇಶದಿಂದ ಬಂದಿದೆ. ಹಿಮಾಚಲ ಪ್ರದೇಶವೊಂದರಲ್ಲಿ 226, ಒಟ್ಟು ಹಿಮಾಲಯದ ತಪ್ಪಲಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ರಸ್ತೆಗಳು ಬಂದ್ ಆಗಿರುವುದಾಗಿ ವರದಿಯಾಗಿದೆ. ಇಷ್ಟೆಲ್ಲ ರಸ್ತೆಗಳು ಬಂದ್ ಆದರೂ ಕೂಡ ಈಗ ಮುಖ್ಯವಾಗಿ ಕಾಂಗ್ರೆಸ್ಗರೆಲ್ಲರ, ಭಾರತೀಯ ಕಾಂಗ್ರೆಸ್ ಪಕ್ಷದವರ ರಸ್ತೆಗಳೆಲ್ಲ ಬೆಳಗಾವಿಯತ್ತ ತಿರುಗಿವೆ. ಹಾಗೆಯೇ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಪ್ರತಿಪಕ್ಷಗಳವರ ರಸ್ತೆಗಳು ಕೂಡ ಬೆಳಗಾವಿಯತ್ತ ತಿರುಗಿವೆ. 1924 ಡಿಸೆಂಬರ್ 26ರಂದು ಬೆಳಗಾವಿಯಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಒಂದೇ ಒಂದು ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಅದಕ್ಕೆ ಇವಾಗ 100 ವರ್ಷ. ಆ 100 ವರ್ಷದ ಸಂಭ್ರಮವನ್ನು ಈಗ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷ ಅಧಿವೇಶನವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಅಧಿವೇಶನಕ್ಕೆ ಹೊಸ ಘೋಷಣೆಯನ್ನು ಕೂಡ ನೀಡಲಾಗಿದೆ. ಏನದು? ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎನ್ನುವಂಥ ಘೋಷಣೆಯೊಡನೆ ವಿಶೇಷ ಅಧಿವೇಶನ ಕೂಡ ಬೆಳಗಾವಿಯಲ್ಲಿ ನಡೆಯಲಿಕ್ಕಿದೆ. ಆ ವಿಶೇಷ ಅಧಿವೇಶನಕ್ಕೆ ಮೊದಲು ವಿಶೇಷ 100 ವರ್ಷದ ನೆನಪಿನ ಸಮಾವೇಶ ಕೂಡ ಕಾಂಗ್ರೆಸ್ನವರನ್ನ ನಡೀತಾ ಇದೆ. ಕಾಂಗ್ರೆಸ್ನ ದೇಶಾದ್ಯಂತ 150ಕ್ಕೂ ಹೆಚ್ಚು ಹಿರಿಯ ನಾಯಕರು ಬೆಳಗಾವಿಗೆ ಬಂದಿದ್ದಾರೆ ಹಾಗೂ ಕರ್ನಾಟಕದ ನಾಯಕರು ಇದ್ದಾರೆ. ಮುಖ್ಯವಾಗಿ ಈಗ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷವು ಕೆಲವು ಕಡೆ ಅಧಿಕಾರದಲ್ಲಿ ಇದ್ದರೂ ಕೂಡ ಮುಖ್ಯವಾಗಿ ಕೆಲವು ಕಡೆ ಮೈತ್ರಿಯಲ್ಲಿದೆ, ಕೆಲವು ಕಡೆ ಏಕಪಕ್ಷೀಯವಾಗಿ ಅಧಿಕಾರದಲ್ಲಿದೆ. ಪಕ್ಕದ ತೆಲಂಗಾಣದಲ್ಲಿ ಕೂಡ ಅಧಿಕಾರ. ಆದರೆ ಅತಿ ದೊಡ್ಡ ರಾಜ್ಯ ಅಂದರೆ ಇವಾಗ ಕರ್ನಾಟಕವೇ. ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ದೊಡ್ಡ ರಾಜ್ಯವೆಂದರೆ ಕರ್ನಾಟಕ. ಆಗವೇ ಕರ್ನಾಟಕಕ್ಕೆ ಇದು ಬಹಳ ಮುಖ್ಯ. 1924ರಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆದಾಗ ಬೆಳಗಾವಿ ಕರ್ನಾಟಕದಲ್ಲಿ ಇರಲಿಲ್ಲ. ಆವಾಗ ಕರ್ನಾಟಕ ಅನ್ನುವಂಥದ್ದು ಒಂದು ಇರಲೇ ಇಲ್ಲ. ಮೈಸೂರು ರಾಜ್ಯ ಇತ್ತು, ಬೇರೆ ಬೇರೆ ಪುಡಿ ರಾಜ್ಯಗಳಿದ್ದು, ಹಾಗೂ ಬೆಳಗಾವಿಯು ಬ್ರಿಟಿಷರ ಒಂದು ಕಂಟೋನ್ಮೆಂಟ್ ಪ್ರದೇಶವಾಗಿತ್ತು ಹಾಗೂ ಬಾಂಬೆ ಪ್ರಾಂತ್ಯಕ್ಕೆ ಅದು ಸೇರಿತ್ತು. ಅದೇನೇ ಇದ್ದರೂ ಕೂಡ ಬೆಳಗಾವಿಯ 100 ವರ್ಷ ಹಿಂದೆ ನಡೆದಂಥ ಸಮ್ಮೇಳನವು ಕರ್ನಾಟಕದವರಿಗೆ ಅತಿ ಮುಖ್ಯವಾದ ಒಂದು ಮೈಲಿಗಲ್ಲು ಆಗಿತ್ತು. ಹಾಗೂ ಗಾಂಧೀಜಿಯವರು ಸ್ವರಾಜ್ ಘೋಷಣೆಯನ್ನು ಆವಾಗ ಸ್ಪಷ್ಟವಾಗಿ ನೀಡಿದ್ದರು ಹಾಗೂ ಸ್ವಾತಂತ್ರ್ಯ ಸಿಗುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಎನ್ನುವಂಥ ಮಾತನ್ನು ನೋಡಿದರು. ಇಲ್ಲಿ ನಮಗೆ ಎದುರಾಗುವಂಥ ಒಂದು ಪ್ರಶ್ನೆ, ಗಾಂಧೀಜಿಯವರು ಅಹಿಂಸಾತ್ಮಕ ಅಸಹಕಾರ ಇತ್ಯಾದಿ ಹೋರಾಟಗಳನ್ನು ಮಾಡಿದ್ದಂತೆ ಹಿಂಸೆ ಇಲ್ಲದ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಬ್ರಿಟಿಷರ ಕೋವಿಗಳ ವಿರುದ್ಧ ಅಹಿಂಸಾತ್ಮಕ ಹೋರಾಟ ಎನ್ನುವಂಥ ಈ ಒಂದು ಹೊಸ ಅಸ್ತ್ರ ಗಾಂಧೀಜಿಯವರಿಗೆ ಸಿಕ್ಕಿದ್ದು ಹೇಗೆ? ಈ ಬಗೆಗೆ ಯಾವುದೇ ಉತ್ತರವನ್ನು ಕೊಡುವುದು ಸಾಧ್ಯವಿಲ್ಲ. ಭಾರತದಲ್ಲಿ ಬೌದ್ಧ ಧರ್ಮ ಹಿಂದೆ ಇತ್ತು. ಬೌದ್ಧ ಧರ್ಮದಲ್ಲಿ ಅಹಿಂಸೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಅದೇ ರೀತಿ ಗಾಂಧೀಜಿಯವರು ಹುಟ್ಟಿದಂಥ ಪ್ರದೇಶದಲ್ಲಿ ಜೈನ ಧರ್ಮೀಯರು ಭಾಳಷ್ಟು ಜನ ಇದ್ದರು. ಜೈನ ಧರ್ಮದಲ್ಲಿ ಕೂಡ ಅಹಿಂಸೆಗೆ ಪ್ರಖ್ಯಾತವನ್ನು ಕೊಡಲಾಗಿದೆ. ಹಿಂದೂ ಧರ್ಮದಲ್ಲಿ ಉದಾರವಾದಿ ಹಿಂದೂ ಆಗಿದ್ದಂಥ ಮಹಾತ್ಮ ಗಾಂಧೀಜಿಯವರಿದ್ದ ಹಿಂದೂ ಧರ್ಮದಲ್ಲಿ ಮಾತ್ರ ಯಾವುದೇ ಅಹಿಂಸೆಯ ಬಗ್ಗೆ ಎಲ್ಲೂ ಹೇಳಿದಂತೆ ಇಲ್ಲ. ಹಿಂಸೆ ಸಲ್ಲದು ಎನ್ನುವ ಮಾತು ಕೆಲವು ಕಡೆ ಬರ್ತದೆ. ಗಾಂಧೀಜಿಯವರು ಅಧಿಕವಾಗಿ ಭಗವದ್ಗೀತೆಯನ್ನು ಹೇಳಿದರು. ಭಗವದ್ಗೀತೆ ಅಂತೂ ಹಿಂಸೆಯನ್ನೇ ಹೇಳ್ತದೆ, ಯುದ್ಧ ಮಾಡು ಅಂತ ಹೇಳ್ತದೆ ಹೊರತು ಅಹಿಂಸೆಯ ಬಗ್ಗೆ ಎಲ್ಲೂ ಕೂಡ ಹೇಳುವುದಿಲ್ಲ. ಆದರೂ ಕೂಡ ಗಾಂಧೀಜಿಯವರು ಅಹಿಂಸೆಯ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಮುಖ್ಯವಾಗಿ ಗಾಂಧೀಜಿಯವರಿಗೆ ಬೆಳಗಾವಿಯಲ್ಲಿ ಆದ ಒಂದು ಹೊಸ ಸಂಪರ್ಕ ಅಂತೇಳಿದರೆ ಬಸವಣ್ಣನವರ ಮತ್ತು ಶರಣ ಚಳವಳಿಯ ಸಂಪರ್ಕ ಮತ್ತು ಆ ಬಗೆಗೆ ಸಂಪೂರ್ಣ ಮಾಹಿತಿ. ಹರ್ಡೇಕರ್ ಮಂಜಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ದೊಡ್ಡ ಸೇವಾದಳದ ದೊಡ್ಡ ಅಧ್ವರಿಯಾಗಿದ್ದರು. ಅದೇ ರೀತಿ ಅವರು ಬಸವದಳ ಎನ್ನುವಂಥ ಒಂದು ಸೇವಾದಳವನ್ನು ಕೂಡ ಕಟ್ಟಿಕೊಂಡಿದ್ದರು. ಅವರು 1924ರ ಬೆಳಗಾವಿ ಕಾಂಗ್ರೆಸ್ ಸಮಾವೇಶದ ವೇಳೆಗೆ ಸತ್ಯಾಗ್ರಹಿ ಬಸವಣ್ಣ,
ಸತ್ಯಾಗ್ರಹಿ ಬಸವಣ್ಣ ಎನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದರು. ಅದನ್ನು 3-4 ಭಾಷೆಗಳಲ್ಲಿ ಅನುವಾದಿಸಿ ಪ್ರಕಟಿಸಿ ಬೆಳಗಾವಿ ಅಧಿವೇಶನದಲ್ಲಿ ಮಾರಿದ್ದರು, ಒಂದಷ್ಟು ಹಂಚಿದ್ದರು. ಈ ಪುಸ್ತಕದಿಂದ ಮಹಾತ್ಮ ಗಾಂಧಿಯವರು ಹೆಚ್ಚು ಪ್ರಭಾವಿತರಾಗಿದ್ದರು ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೂ ಅವರಿಗೆ ಲಿಂಗಾಯತ ಧರ್ಮದ ಬಗ್ಗೆ, ಬಸವಣ್ಣನವರ ಬಗ್ಗೆ, ಚರಣ ಚಳವಳಿಯ ಬಗ್ಗೆ ಹೆಚ್ಚಿನ ಅರಿವು ಬೆಳಗಾವಿ ಅಧಿವೇಶನದಲ್ಲಿ ಆಗಿತ್ತು ಎನ್ನುವಂಥದ್ದು ಎಲ್ಲರೂ ತಿಳಿದಿರುವಂಥ ಅಂಶ. ಇನ್ನು ಈ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನುವಂಥದ್ದು ಈಗ ಕಾಂಗ್ರೆಸ್ಗೆ ಅತಿ ಮುಖ್ಯವಾದ ಒಂದು ಅಸ್ತ್ರವಾಗಿ ಕೂಡಿದೆ. ಯಾಕಂತ ಹೇಳಿದರೆ ಗಾಂಧೀಜಿಯನ್ನು BJPಯವರು ವಿರೋಧಿಸಿದ್ದರು, ಆದರೆ ಇತ್ತೀಚೆಗೆ ಪೂಜೆ ಮಾಡ್ತಾ ಇದ್ದಾರೆ. ಬೇರೆ ಅನಿವಾರ್ಯ, ಅವರು ಬೇರೆ ದಾರಿ ಇಲ್ಲ. ಅದೇ ರೀತಿ ಅಂಬೇಡ್ಕರ್ ಅವರನ್ನು ಕೂಡ ಅಂಬೇಡ್ಕರ್ ಅವರು ನೇರವಾಗಿ ವಿರೋಧಿಸದಿದ್ದರು. ಎಲ್ಲಿ ಕೂಡ ಅಂಬೇಡ್ಕರ್ ಬಗ್ಗೆ ವಿಶೇಷ ಆಸಕ್ತಿಯನ್ನು, ಅದಕ್ಕಿಂತ ಮುಖ್ಯವಾಗಿ ಸಂವಿಧಾನವನ್ನು ಅವರು ವಿರೋಧಿಸಿದ್ದರು ಅನ್ನುವಂಥದ್ದು ಈಗ ಹಗಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯವಾಗಿದೆ. ಹಾಗಾಗಿ ಈಗ ನಡೆಯುತ್ತಿರುವಂಥ ಅಧಿವೇಶನಕ್ಕೆ ಬೆಳಗಾವಿಯಲ್ಲಿ ನಡೆದಿರುವಂಥ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎನ್ನುವಂಥ ಹೆಸರನ್ನು ನೀಡಲಾಗಿದೆ. ಸಂವಿಧಾನಕ್ಕೆ ತಿದ್ದುಪಡಿ ಕಾಂಗ್ರೆಸ್ ಕಾಲದಲ್ಲೇ ಆಗಿತ್ತು. ಆದರೆ ಕಾಂಗ್ರೆಸ್ ಕಾಲದಲ್ಲಿ ಆದಂಥ ತಿದ್ದುಪಡಿಗಳು ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರುವಂತೆ ಇರಲಿಲ್ಲ. ಆದರೆ BJPಯವರು ಸಂವಿಧಾನಕ್ಕೆ ತರುವಂಥ ತಿದ್ದುಪಡಿಗಳು ಸಂವಿಧಾನದ ಮೂಲ ಆಶಯವನ್ನೇ ಬುಡಮೇಲು ಮಾಡುವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಒಂದು ಶೋಚನೀಯವಾದ ಸಂಗತಿಯಾಗಿದೆ. ಇದರ ನಡುವೆ ಈ ಬೆಳಗಾವಿ ಅಧಿವೇಶನದಲ್ಲಿ ಇನ್ನೊಂದು ವಿಷಯ ಕೂಡ ಬರೆದ, ಇತ್ತೀಚೆಗೆ ಮಾಜಿ ಮಂತ್ರಿ CT ರವಿ ಅವರು ಅತ್ಯಂತ ಕೊಳಕು ಭಾಷೆಯಲ್ಲಿ ಹಾಲಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಟೀಕಿಸಿದ್ದರು ಎನ್ನುವಂಥ ಮಾತು ಬೆಟ್ಟಿಗೆ ಬಂದಿದೆ. ಈ ವಿಷಯದಲ್ಲಿ ಯಾವುದೇ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಲೋಕಸಭೆ ಇರುವುದು, ರಾಜ್ಯಸಭೆ ಇರ್ಬೋದು, ಇಲ್ಲೆಲ್ಲ ಅಲ್ಲಿಯ ಸಭಾಪತಿಗಳದ್ದೇ ಕಾನೂನು, ಹೊರಗಿನ ಪೊಲೀಸು ಕಾನೂನಿಗೆ ಅವಕಾಶ ಇಲ್ಲ. ಈ ರವಿಯವರ ವಿಷಯದಲ್ಲಿ ಮೇಲ್ಮನೆಯ ಸಭಾಪತಿಯಾಗಿರುವಂಥ ಹೊರಟ್ಟಿಯವರು ಇದೇ ಮಾತನ್ನು ಹೇಳಿದ್ದಾರೆ. ಈ ಹೊರಟ್ಟಿಯವರು ಹೇಳಿರುವಂಥ ಮಾತು, ಈಗ ಹೊಸದಾಗಿ ಹೇಳಿರುವಂಥ ಮಾತು ಏನಂತ ಹೇಳಿದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು CT ರವಿಯವರು ರಾಜಸಂಧಾನಕ್ಕೆ ಬರುವುದು ಒಳ್ಳೆಯದು ಅಂತ. ರಾಜಸಂಧಾನ ಯಾಕೆ ಆಗಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಯಾವಾಗಲೂ ಕೆಟ್ಟದ್ದನ್ನು ಮಾತನಾಡಿ, ಗಾಂಧೀಜಿಯವರು ಹೇಳಿದರು ಬೆಳಗಾವಿಯಲ್ಲಿ ಇವಾಗ ನಡೀತಾ ಇರುವಂಥದ್ದು ಅಧಿವೇಶನ, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು ಮತ್ತು ಕೆಟ್ಟದ್ದನ್ನು ಮಾತನಾಡಬಾರದು ಎನ್ನುವಂಥದ್ದು ಗಾಂಧೀಜಿಯವರ 3 ಮಂಗಗಳ ತತ್ವ. ಆ 3 ಮಂಗಗಳ ತತ್ವ ಈ ಶಾಸಕರಿಗೆ, ಸಂಸದರಿಗೆ ಯಾವಾಗ ಅರ್ಥ ಆಗುತ್ತೆ ಗೊತ್ತಿಲ್ಲ. ಹಾಗಂದ್ಕೊಳ್ಳೆ ಕಾಂಗ್ರೆಸ್ನವರು ಎಲ್ಲರೂ ಕೆಟ್ಟದ್ದು ಮಾತಾಡಲ್ಲ ಅಂತಲ್ಲ, ಕಾಂಗ್ರೆಸ್ನವರೆಲ್ಲ ಎಲ್ಲ ಪಕ್ಷದಲ್ಲಿರುವವರು ಕೆಲವೊಮ್ಮೆ ಕೆಟ್ಟದನ್ನು ಮಾತಾಡ್ತಾರೆ. ಆದರೆ BJPಯವರಿಗೆ ಕೆಟ್ಟದನ್ನು ಮಾತಾಡುವುದೇ ಒಂದು ಉದ್ಯೋಗವನ್ನಾಗಿ ಕೂಡ ಭಾಳಷ್ಟು ಜನ ಮಾಡಿಕೊಂಡಿದೆ. ಇವಾಗ ಮುನಿರತ್ನಂ ಅವರ ಕಿತಾಪತಿ ನೋಡಿ, ಮುನಿರತ್ನಂ ಅವರ ಮೇಲೆ ಮೊಟ್ಟೆ ಎಸೆದಿದ್ದಾರಂತೆ. ಅದು ಯಾರು ಎಸೆದಿದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ವಿವಾದ. ಮುನಿರತ್ನಂ ಅವರ ಪ್ರಕಾರ ಕಾಂಗ್ರೆಸ್ನವರು, ಅದರಲ್ಲೂ DK ಶಿವಕುಮಾರ್ ಅವರ ಕಡೆಯವರು ಎಸೆದಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಕಡೆ ಇದ್ದರೆ ಮುನಿರತ್ನಂ ಪ್ರಚಾರಕ್ಕೋಸ್ಕರ, ಅವನು ಸಿನಿಮಾದಲ್ಲಿದ್ದವನು ಮತ್ತು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದವನು, ಪ್ರಚಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ, ತನ್ನ ಜನರೆಲ್ಲ ಮೊಟ್ಟೆ ಹೊಡೆಸ್ಕೊಂಡು ಇವಾಗ ನಮ್ಮ ಮೇಲೆ ಕೆಟ್ಟ ಹೆಸರು ತರಲಿಕ್ಕೆ ನೋಡ್ತಾ ಇದ್ದಾನೆ ಎನ್ನುವಂಥ ಮಾತನ್ನು DK ಸುರೇಶ್ ಮತ್ತು ಶಿವಕುಮಾರ್ ಅವರ ಕಡೆಯವರು ಹೇಳಿದ್ದಾರೆ. ಅದೇನಾದರೂ ಇರಲಿ, ಇವಾಗ ಬೆಳಗಾವಿಯಲ್ಲಿ ನಡೀತಿರುವಂಥ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ವಿಶೇಷ ಅಧಿವೇಶನದಲ್ಲಿ ಆ 3 ಮಾತುಗಳಿಗೆ ಎಷ್ಟು ಮಹತ್ವ ಸಿಕ್ಕತ್ತಂತ, ಅದಕ್ಕಿಂತ ಹೆಚ್ಚಾಗಿ ಈ ಹೆಬ್ಬಾಳ್ಕರ್ ಅವರ ಮತ್ತು CT ರವಿಯವರ ವಿವಾದ ಮತ್ತು ಮುನಿರತ್ನಂ ವಿವಾದ ಕೂಡ ತೆರೆದುಕೊಳ್ಳಬಹುದು ಅಂತ ಒಂದು ವಿಷಯವಿದೆ. ಅದು ಏನೇ ಇದ್ದರೂ ಕೂಡ ಅದು ಯಾವುದೇ ರೀತಿಯಲ್ಲಿ ಒಂದು ಒಳ್ಳೆಯ ಉದ್ದೇಶದ ಮೇಲೆ ದಾಳಿ ಮಾಡದಿರಲಿ, ಒಳ್ಳೆಯ ಉದ್ದೇಶ ಹಾಳಾಗದಿರಲಿ ಅಂತ ಹೇಳೋಣ. ಯಾಕಂತೇಳಿದರೆ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಮಾಡುವಾಗ ಮಧ್ಯರಾತ್ರಿಯವರೆಗೂ ಕೂಡ ಚರ್ಚೆ ನಡೆದು ಒಂದು ದಾಖಲೆ ಆಗಿತ್ತು. ಅದೇ ವೇಳೆ ಲೋಕಸಭೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಚೂರು ಕೂಡ ನಡೆಯದೆ ಗೋಲ್ಮಾಲ್ ನಡೆದಿತ್ತು ಎನ್ನುವಂಥದ್ದು ನೆನಪಿಡಬೇಕಾದ ವಿಷಯ. ಮತ್ತೆ ಬೆಳಗಾವಿಯಲ್ಲಿ ಆ ರೀತಿ ಆಗದೇ ಇರಲಿ, ಉತ್ತಮ ಚರ್ಚೆ ನಡೆಯಲಿ ಅಂತ ಹೇಳೋಣ. ಇನ್ನು ಕೆನ್ ಬೆಟ್ಕಾ, ಇದರ ನಡುವೆ ಪ್ರಧಾನಿ ಮೋದಿಯವರು ಕೆನ್ ಮತ್ತು ಬೆಟ್ಕಾ ನದಿಯ ಸೇರಿಸುವಂಥ ಒಂದು ಯೋಜನೆಗೆ ಚಾಲನೆಯನ್ನು ನೋಡಿದರೆ, ನದಿಗಳ ಜೋಡಣೆ ಎನ್ನುವಂಥದ್ದು ಒಂದು ಹಲವು ಯೋಜನೆಗಳ ಒಂದಾಗಿದ್ದು, ನದಿಗಳ ಜೋಡಣೆಯಿಂದ ಎಷ್ಟು ಒಳ್ಳೆಯದಾಗ್ತದೆ ಅಂತ ಈಗಲೇ ಹೇಳಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ನೀರಾವರಿ ವಿಷಯದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕ್ತಾ ನೀವೆಲ್ಲ ನೋಡ್ತಾ ಇರಿ ನಮ್ಮ ವಿ4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.